ಓಂ ಅದೃಶ್ಯತ್ವಾದಿಗುಣಕೋ ಧರ್ಮೋಕ್ತೇಃ ಓಂ ದ್ವೇ ವಿದ್ಯೆ ವೇದಿತವ್ಯೆ ಪರಾಚೈ ವಾಪರಾಚ ತತ್ರ ಅಪರಾ ಋಗ್ವೇದಃ ಯಜುರ್ವೇದಃ ಸಾಮವೇದೋಥರ್ವವೇದಃ ಅಥ ಪರಾ ಯಯಾ ತದಕ್ಷರಮಧಿಗಮ್ಯತೆ ಋಗಾದ್ಯ ಅಪರಾ ವಿದ್ಯಾ ಯಥಾ ವಿಷ್ಣೋರ್ನ ವಾಚಕಾಃ ತಾಯೇವ ಪರಮಾ ವಿದ್ಯಾಃ ಯಥಾ ವಿಷ್ಣೋಸ್ತು ವಾಚಕಾಃ. 21ನೇ ಸೂತ್ರ, 1ನೇ ಅಧ್ಯಾಯ, 2ನೇ ಪಾದ. ತತ್ವಪ್ರಕಾಶಕದಲ್ಲಿ ಈ ವಿಷ್ಣುವೇ ಹೇಗೆ ಅಕ್ಷರ ಶಬ್ದ ವಾಚ್ಯ ಅನ್ನೋದನ್ನ ನೋಡ್ತಾ ಇದ್ವಿ. ಶ್ರುತಿ ಮತ್ತು ಸ್ಮೃತಿಗಳನ್ನು ಗಮನಿಸಿದರೆ ಮೋಕ್ಷ ಸಾಧನವಾದ ವಿದ್ಯೆಗೆ ವಿಷಯನಾದವನು ವಿಷ್ಣು ಅಂತಲೇ ಗೊತ್ತಾಗ್ತದೆ ಅನ್ನೋದನ್ನು ನೋಡಿದ್ದೇವೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ವಿದ್ಯತೆ ಅಯನಾಯ. ಈ ಎಲ್ಲ ಶ್ಲೋಕಗಳಲ್ಲಿ ಅವನನ್ನು ತಿಳಿದ್ರೆ, ಸರಿಯಾಗಿ ತಿಳಿದ್ರೆ ಮುಕ್ತಿಗೆ ಬೇರೆ ದಾರಿ ಇಲ್ಲ ಅಂತ ವರ್ಣಿಸಿದ್ದಾರೆ. ಅದಲ್ಲದೆ ಸ್ಮೃತಿಯಲ್ಲೂ ಕೂಡ, ಸ್ಮೃತಿ ಅಂದರೆ ಭಾಗವತ 4ನೇ ಸ್ಕಂದದ 29ನೇ ಅಧ್ಯಾಯದ 49ನೇ ಶ್ಲೋಕ ಉತ್ತರ ಭಾರತದ ಪಾಠದಲ್ಲಿ, ದಕ್ಷಿಣ ಭಾರತದ ಪಾಠದಲ್ಲಿ 53ನೇ ಶ್ಲೋಕ ಇದೆ. ದಕ್ಷಿಣ ಭಾರತದ ಪಾಠ ಅಂತ ಹೇಳಿದಾಗ ನಾನು ಸಾಮಾನ್ಯವಾಗಿ ನಮ್ಮ ಗುರುಗಳು ಹಯವದನ ಪುರಾಣಿಕಾಚಾರ್ಯರು ಸಂಪಾದನೆ ಮಾಡಿದ ಪುಸ್ತಕದಲ್ಲಿದ್ದ ಸಂಖ್ಯೆಯನ್ನು ಹೇಳಿರ್ತೇನೆ. ದಕ್ಷಿಣ ಭಾರತದ ಪಾಠದಲ್ಲೂ ಬೇರೆ ಬೇರೆ ಪಾಠಗಳನ್ನು ಇಟ್ಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಅಂತೂ ಹೀಗೆ 49 ಅಥವಾ 53ನೇ ಶ್ಲೋಕ ಅಂತ ಅದನ್ನು ತಿಳ್ಕೊಳ್ಬೇಕು. ಹೀಗೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ಒಂದು ವಾಕ್ಯ, ಇದು ವೇದವಾಕ್ಯ. ತತ್ಕರ್ಮ ಹರಿತೋಷಮ್ಯತ ಸಾ ವಿದ್ಯಾಯ ವಿಮುಕ್ತಯೇ. ತತ್ಕರ್ಮ ಯತ್ ಹರಿತೋಷಂ, ಯಾವುದರಿಂದ ಭಗವಂತನಿಗೆ ತೃಪ್ತಿ ಆಗ್ತದ ಅದೇ ಕರ್ಮ, ಅದು ಬಿಟ್ಟು ಬೇರೆ ಯಾವುದು ಕರ್ಮ ಅಲ್ಲ. ಸಾ ವಿದ್ಯಾಯ ವಿಮುಕ್ತಯೇ, ಯಾವುದರಿಂದ ಮೋಕ್ಷ ಆಗ್ತದೋ ಸಾಧಕನಿಗೆ ಅದೇ ವಿದ್ಯಾ ಅಂತ ಹೀಗೆ ಆ ಭಾಗವತದಲ್ಲಿ ಬಂದಿದೆ. ಅಲ್ಲಿ ತತ್ವಪ್ರಕಾಶಿಕದಲ್ಲಿ ಕಳೆದ ದಿವಸ ಆ ವಾಕ್ಯಗಳನ್ನು ನೋಡಿದ್ದೇವೆ. ತಮೇವ ಮಿತಿ ಶ್ರುತೌ ಮೋಕ್ಷ ಸಾಧನ ವಿದ್ಯಾ ವಿಷಯತ್ವ ಉಕ್ತ್ಯ. ಮೋಕ್ಷ ಸಾಧನವಾದ ವಿದ್ಯೆಗೆ ವಿಷಯನಾದವನು ವಿಷ್ಣು ಅಂತ ಹೀಗೆ ಬಂದಿದೆ. ಅದರಿಂದ ಅವನೇ ಪರವಿದ್ಯಾ ವಿಷಯ ಅಂತಿಷ್ಟು ಗೊತ್ತಾಗ್ತದೆ. ಮೋಕ್ಷ ಸಾಧನ ವಿದ್ಯೆಯೇ ಪರವಿದ್ಯೆ. ಆದ್ದರಿಂದ ತತ್ಕರ್ಮೇತಿ ಸ್ಮೃತೌಚ, ಸ್ಮೃತಿ ಅಂದರೆ ಪೌರುಷೇಯ ವಾಕ್ಯ ಭಾಗವತ. ಶೈವ ವಿದ್ಯಾ ಯಯಾ ಹರೇರ್ಜ್ಞಾನಂ ಭವತಿ, ಯಾವುದರಿಂದ ಭಗವಂತನ ಜ್ಞಾನ ಆಗ್ತದೋ ಅದೇ ಪರವಿದ್ಯಾ ಅಂತ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಅವನು ಪರವಿದ್ಯೆಗೆ ವಿಷಯನಾಗಿದ್ದಾನೆ ಅಂತ ಇಷ್ಟು ಗೊತ್ತಾಯಿತು. ದ್ವೇ ವಿದ್ಯೆ ಇತ್ಯತ್ರ ಚ, ಅಥರ್ವಣ ಉಪನಿಷತ್ನಲ್ಲಿ ದ್ವೇ ವಿದ್ಯೆ ಅನ್ನುವ ಮಾತಿನಲ್ಲಿ ಯದಾ ವೇದಾದಿ ಅನ್ಯ ವಿಷಯತೆಯ ಯೋಜ್ಯತೆ ತದಾ ತಸ್ಯ ಅಪರವಿದ್ಯಾತ್ವಂ, ಯದಾ ಪುನಃ ಏತೈಃ ಸಹ ಹರಿಃ ವೇದ್ಯೋ ಭವತಿ ತದಾ ಪರವಿದ್ಯಾತ್ವಂ ಇತಿ ಹರೇಃ ಪರವಿದ್ಯಾ ವಿಷಯತ್ವ ಮುಚ್ಯತೆ. ದ್ವೇ ವಿದ್ಯೆ ವೇದಿತವೇ ಪರಾಚೈ ವಾಪರಾಚ ಅಂತ ಅಥರ್ವಣದ ಮಾತಿದೆಯಲ್ಲ, ಅಲ್ಲಿ ವೇದಾದಿ ಗ್ರಂಥಗಳನ್ನು ನಾವು ಅನ್ಯ ವಿಷಯತೆಯ, ಇನ್ಯಾವುದು ಲೌಕಿಕವಾದ ಕರ್ಮ, ಇತರ ದೇವತೆಗಳು, ಇದರ ಪರವಾಗಿ ಅದನ್ನು ನಾವು ಯೋಜಿಸಿದರೆ, ಯೋಜ್ಯತೆ ಅಂತ ಕರ್ಮಣಿ ಪ್ರಯೋಗ ಇದೆ, ವೇದಾದಿ ಅಂತ ಅದಕ್ಕೆ ಕರ್ಮ, ಅದು ಸಾಧಕೈ ಜಿಜ್ಞಾಸುಭಿ ಅಂತ ಅದಕ್ಕೆ ಕರ್ತ. ಹೀಗೆ ಯೋಜಿಸಲ್ಪಟ್ರೆ, ಅನ್ಯ ವಿಷಯತೆಯ ಯೋಜಿಸಲ್ಪಟ್ರೆ ಅದು ಅಪರವಿದ್ಯ. ತಸ್ಯ ಅಂದರೆ ವೇದಾದೇಹೇ ಅಪರವಿದ್ಯಾತ್ವ. ಯದಾ ಪುನಃ ಇನ್ನು ಜ್ಞಾನಿಗಳಿಂದ ಅವೇ ವೇದಾದಿಗಳು ಏತೈಃ ಸಹ ಹರಿಹಿ ವೇದ್ಯ, ಅವುಗಳಿಂದ ಆ ಭಗವಂತನೇ ತಿಳಿಯಲ್ಪಟ್ರೆ ಅವೇ ಪರವಿದ್ಯೆ ಆಗ್ತವೆ ಅಂತ ಹೀಗೆ ಪರವಿದ್ಯಾ ವಿಷಯತ್ವವನ್ನು ವರ್ಣನೆ ಮಾಡಿದ್ದಾರೆ. ತದುಕ್ತಂ ಋಗಾದ್ಯಾಹ ಅಪರಾಹ ವಿದ್ಯಾಹ, ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಭಾವದೀಪ ಟಿಪ್ಪಣಿ, ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ತದುಕ್ತಮಿತಿ ಕೊನೆಗೆ 829ನೇ ಪುಟದಲ್ಲಿ ಕೊನೆಗೆ ಒಂದು 3-4 ವಾಕ್ಯಗಳು ಎಲ್ಲಿ ಹೇಳಲ್ಪಟ್ಟಿದೆ ಅಂದರೆ ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ ಹೇಳಲ್ಪಟ್ಟಿದೆ. ಯಥಾ ಏಕಮೇವ ಕರ್ಮ ಅಭಿಸಂಧಿ ಭೇದಾತ್ ಪ್ರವೃತ್ತಂ ನಿವೃತ್ತಮಿತಿ ಚ ಉಚ್ಯತೆ ತಥಾ ಇತಿ ಭಾವಃ. ಅದು ಹೇಗೆ ಒಂದೇ ಗ್ರಂಥ ಪರವಿದ್ಯೆ ಆಗುವುದು ಅಪರವಿದ್ಯೆ ಆಗುವುದು ಹೇಗೆ
ಅಂತ ಯಾರಿಗಾದ್ರು ಜಿಜ್ಞಾಸೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಒಂದೇ ಕರ್ಮ ಅನ್ನೋದು ಅಭಿಸಂಧಿ ಭೇದಾತ್. ಅಭಿಸಂಧಿ ಅಂದ್ರೆ ಅನುಸಂಧಾನ. ಆ ಅನುಸಂಧಾನದ ಭೇದದಿಂದ ಪ್ರವೃತ್ತ ಕರ್ಮನೂ ಆಗಬಹುದು, ನಿವೃತ್ತ ಕರ್ಮನೂ ಆಗಬಹುದು. ಯಜ್ಞಯಾಗಾದಿಗಳಂತಹ ಎಲ್ಲಾ ಕರ್ಮಗಳನ್ನು ಕೂಡ ನಾವು ಕೇವಲ ಸ್ವರ್ಗ ಇತ್ಯಾದಿಗಳಿಗಾಗಿ ಮಾಡಿದರೆ ಅದು ಪ್ರವೃತ್ತ ಕರ್ಮ ಆಗ್ತದೆ, ಸಂಸಾರದಲ್ಲಿ ಮತ್ತೆ ನಮ್ಮನ್ನು ಬಂಧಿಸ್ತದೆ. ಅದನ್ನೇ ಭಗವಂತನ ಪ್ರೀತಿಗಾಗಿ ಮಾಡಿದರೆ ಅದು ನಿವೃತ್ತ ಕರ್ಮ ಆಗ್ತದೆ. ಹೀಗೆ ಒಂದೇ ಕರ್ಮ ಅನುಸಂಧಾನದ ಭೇದದಿಂದ ಪ್ರವೃತ್ತ ಕರ್ಮವೂ ಆಗಬಹುದು, ನಿವೃತ್ತ ಕರ್ಮವೂ ಆಗಬಹುದು. ಹೇಗೋ ಅದರಂತೆ ಈ ಒಂದೇ ವಿದ್ಯೆ, ಒಂದೇ ಶಾಸ್ತ್ರ ಪರವಿದ್ಯೆನೂ ಆಗಬಹುದು, ಅಪರವಿದ್ಯೆನೂ ಆಗಬಹುದು ಅಂತ ಅದರ ತಾತ್ಪರ್ಯ. ಮುಂದೆ ಅಲ್ಲಿ ಬೇರೆ ಬೇರೆ ಗ್ರಂಥಗಳು, ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಸ್ಥಾಪತ್ಯ ಅಂದ್ರೆ ಶಿಲ್ಪವೇದ ಅಂತ ಅದರ ಅರ್ಥ. ಇವೆಲ್ಲವೂ ಕೂಡ ತತ್ವ ಪ್ರದೀಪದಲ್ಲಿ ಬಂದಿರುವಂಥ ಅವು ಎಲ್ಲ ಗ್ರಂಥಗಳನ್ನು ತಿಳ್ಕೊಳ್ಬೇಕು. ಅವು ಎಲ್ಲ ಗ್ರಂಥಗಳು ಕೇವಲ ಈ 4 ವೇದಗಳು ಅಂತ ಮಾತ್ರ ಅಲ್ಲ, 6 ಅಂಗಗಳು ಅಂತ ಮಾತ್ರ ಅಲ್ಲ, ಉಳಿದ ಅನೇಕ ಪುರಾಣಗಳು ಕೂಡ, ಅನೇಕ ಅಂಗಗಳು ಕೂಡ, ಅನೇಕ ಬೇರೆ ಬೇರೆ ವೇದಗಳು, ಅವುಗಳನ್ನು ವೇದ ಅಂತ ಕರೀತಾರೆ. ಎಲ್ಲವೂ ಭಗವಂತನಿಗೆ ವಾಚಕ ಆದರೆ ಪರವಿದ್ಯೆನೆ, ಭಗವಂತನಿಗೆ ವಾಚಕ ಆಗದೆ ಹೋದರೆ ಅದು ಅಪರವಿದ್ಯೆ ಅಂತ ಅದರ ಅರ್ಥ. ಅಥರ್ವಣ ಉಪನಿಷತ್ತಿನಲ್ಲಿ ಮೂಲ ವೇದ ಇವು ಹಿಂದೆ ಎಲ್ಲವೂ ಭಗವಂತನನ್ನೇ ವರ್ಣನೆ ಮಾಡ್ತಾ ಇದ್ದವು. ಆ ಹಿಂದಿನ ಕೃತಯುಗಾದಿಗಳಲ್ಲಿದ್ದವರಿಗೆ ಆ ಒಂಥರದ ಅನುಸಂಧಾನ ಇತ್ತು, ಮುಂದೆ ಆ ಅನುಸಂಧಾನ ತಪ್ಪಿ ಹೋಯಿತು ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಮೂಲ ವೇದ ಇತಿಹ್ಯಾಖ್ಯ ಕೃತೆ ಕಾಲೇ ಕೃತಯುಗೇ ತದ ಅಂತ ಅಥರ್ವಣ ಉಪನಿಷತ್ತಿನಲ್ಲಿ ಇತ್ಯಾದಿ ಕಡೆ ವರ್ಣನೆ ಮಾಡಿದ್ದಾರೆ. ಮತ್ತೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲೇ ಕೃತೆ ಭಾಗವತಾ ಸರ್ವೇ ವೇದಾಶ್ಚ ಪುರುಷಾಸ್ತಥಾ ತ್ರೇತಾಯಾಂ ಭಿನ್ನ ವಿಷಯಾ ತತಸ್ತ್ರೈವಿಧ್ಯತಾಂ ಗತಾಃ ಅಂತ ನಾರಾಯಣ ಸಂಹಿತಾದ ಒಂದು ವಾಕ್ಯವನ್ನ ಉದ್ಧರಿಸಿದ್ದಾರೆ. ಕೃತಯುಗದಲ್ಲಿ ಭಾಗವತಾ ಸರ್ವೇ, ಎಲ್ಲ ಸಾಧಕರು ಕೂಡ ಭಗವದ್ಭಕ್ತರೇ ಆಗಿದ್ರು. ಆದ್ರಿಂದ ಎಲ್ಲ ಯಾವ ಶಾಸ್ತ್ರಗಳನ್ನು ಓದಿದ್ರು ಕೂಡ ಅವರಿಗೆ ಭಗವಂತನ ಮಹಿಮೆಯೇ ಅಲ್ಲಿ ಕಂಡು ಬರ್ತಾ ಇತ್ತು. ವೇದಾಶ್ಚ ಪುರುಷಾಸ್ತಥ ಅಂತ ಶಬ್ದ ಇರೋದನ್ನು ಗಮನಿಸಬೇಕು. ಎಲ್ಲಾ ಶಾಸ್ತ್ರಗಳು ಹಾಗೆ ಪುರುಷರು ಇಬ್ಬರು ಕೂಡ ಭಾಗವತರೇ ಆಗಿದ್ರು. ಆದ್ರಿಂದ ಅವುಗಳನ್ನು ಓದಿದ್ರೆ ಅವರಿಗೆ ಭಗವಂತನ ಮಹಿಮೆಯೇ ತಿಳಿತಿತ್ತು. ತ್ರೇತಾಯ ಭಿನ್ನ ವಿಷಯ, ತ್ರೇತಾಯುಗ ಕಾಲಿಟ್ಟಾಗ ಈ ಸಾಧಕರಿಗೆ ಭಗವಂತ ಅವನನ್ನು ಬಿಟ್ಟು ಉತ್ತರ ವಿಷಯದಲ್ಲಿ ಕೂಡ ಆಸಕ್ತಿ ಕಾಣಲಿಕ್ಕೆ ಪ್ರಾರಂಭ ಆಯಿತು. ಆದ್ದರಿಂದ ವೇದಾದಿಗಳನ್ನು ಓದಿದ್ರೂ ಕೂಡ ಆ ಭಗವಂತನ ಮಹಿಮೆ ಅಂತ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ತಿಳಿಯಲಿಲ್ಲ. ಬೇರೆ ಬೇರೆ ವಿಷಯಗಳನ್ನೇ ಅವರು ತಿಳಿಯಲಿಕ್ಕೆ ಪ್ರಾರಂಭ ಮಾಡಿದರು. ತಸ್ಮಾದ್ ಏಕಃ ಸರ್ವವೇದೈ ಜ್ಞೇಯೋ ವಿಷ್ಣು ಸನಾತನಃ ಪೂಜ್ಯೋ ಯಜ್ಞೈ ಸೋಪಚಾರೈ ಧ್ಯೇಯೋ ವಂದ್ಯಶ್ಚ ಸರ್ವದಾ. ಎಲ್ಲ ವೇದಗಳಿಂದಲೂ ಅವನನ್ನೇ ತಿಳಿಯಬೇಕು, ಅವನನ್ನೇ ಪೂಜಿಸಬೇಕು, ಯಜ್ಞ ಮಾಡಬೇಕು ಅಂತ ಹೀಗೆಲ್ಲ ಬಂದಿದೆ. ಇದು ತ್ರೇತಾಯುಗದಲ್ಲೇ ಹೀಗಾದ ಪರಿಸ್ಥಿತಿಯನ್ನು ವರ್ಣನೆ ಮಾಡಿದ್ದಾರೆ. ಕಲಿಯುಗದಲ್ಲಂತೂ ಇಲ್ಲೇನು ಋಕ್, ಯಜು, ಸಾಮ, ಅಥರ್ವ ಅಂತ 4 ವೇದಗಳು ಮತ್ತು ಉಳಿದ ಪುರಾಣಗಳು ಇತ್ಯಾದಿಗಳು ವರ್ಣನೆ ಮಾಡಿದ್ದಾರೆ. ಅವುಗಳು ಭಗವಂತನನ್ನು ಇವರಿಗೆ ತಿಳಿಸ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಜ್ಞಾನ ಪ್ರಸಾರದ ಹೆಸರಿನಲ್ಲಿ ಜ್ಞಾನ ಪ್ರಸಾರ ಮಾಡಬೇಕು ಅನ್ನುವ ಧೋರಣೆ ಇದ್ದವರು ಕೂಡ ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡ್ರಿ ಅಂತ ಶಾಸ್ತ್ರ ನಮ್ಗೆ ಹೇಳಿದ್ರೆ, ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತ ಶಾಸ್ತ್ರ ಹೇಳಿದೆ, ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡ್ರಿ ಅಂತ. ಆದರೆ ಜೀವನದ ಬಹುತೇಕ ಸಮಯವನ್ನೆಲ್ಲ, ಶಕ್ತಿಯನ್ನ, ಬುದ್ಧಿಯನ್ನ ಎಲ್ಲದನ್ನು ಕೂಡ ಆ ಭಗವಂತನ ಮಹಿಮೆಯನ್ನು ಪ್ರತಿಪಾದನೆ ಮಾಡುವುದನ್ನು ಬಿಟ್ಟು ಇನ್ನಿತರ ವಿಷಯಗಳ ಪ್ರತಿಪಾದನೆಯಲ್ಲೇ ತೊಡಗ್ತಿದ್ದಾರೆ. ಗ್ರಂಥನೇ ಬೇರೆ ಬೇರೆ ಆಗಿ ಹೋಗಿಬಿಟ್ಟಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಅನ್ನೋದು ಹಿಂದೆ ಭಗವಂತನ ಹೇಳ್ತಿತ್ತು ಎಲ್ಲರಿಗೂ, ಅವ್ರಿಗೆ ಆ ಮನೋಭಾವ ಇದ್ದಿದ್ದರಿಂದ. ಮುಂದೆ ತ್ರೇತಾಯುಗದಲ್ಲಿ ಅದೇ ಗ್ರಂಥ ಬೇರೆ ವ್ಯಕ್ತಿಗಳನ್ನು ಹೇಳಲಿಕ್ಕೆ ತೊಡಗಿತ್ತು. ಈಗ ಆ ಗ್ರಂಥಗಳ ಗೊಡವೆನೇ ಇಲ್ಲ ಯಾರಿಗೂ. ಬೇರೆನೇ ಗ್ರಂಥಗಳನ್ನು ಅವಲಂಬಿಸಿ ಅದ್ರ ಮೂಲಕ ಬೇರೆ ಬೇರೆಯವರದ ಮಹಿಮೆಯನ್ನೇ ಪ್ರತಿಪಾದನೆ ಮಾಡುವುದರಲ್ಲೇ ತೊಡಗಿದ್ದಾರೆ. ಹೀಗೆ ಭಗವಂತನ ಮಹಿಮೆಯನ್ನ ತಿಳ್ಕೊಳ್ಳುವ ಶಕ್ತಿ, ಅದರ ಆಸಕ್ತಿ ಕಡಿಮೆ ಆಗಿರುವುದು ಕಲಿಯುಗದ ದುರಂತ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.